ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಸೇಮ್ ದೇವಸ್ಥಾನನ ಅಥವಾ ಚೌಟ್ರಿನ ನನಗೂ ಗೊತ್ತಿಲ್ಲ. ಇದರಿಂದ ಅಷ್ಟು ನೀಟಾಗಿ ಕಾಣಿಸಲ್ಲ ಅಂತ ನನ್ನ ಅಭಿಪ್ರಾಯ. ಏನಿಲ್ಲ ಅಂದ್ರೂ ಒಂದು ಕಾಫಿ ಇದ್ಬಿಟ್ರೆ ಸಾಕು, ಫುಲ್ಲು ಆಕ್ಟಿವ್ ಆಗಿಬಿಡ್ತೀವಿ. ನಮಸ್ಕಾರ ಕರ್ನಾಟಕ. ಮತ್ತೊಮ್ಮೆ ಹೊಸ ವ್ಲಾಗ್ಗೆ ಸುಸ್ವಾಗತ. ಇವತ್ತೇನಿಕಪ್ಪ ಸಡನ್ನಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಅಗೈನ್ ನಮ್ಮ ಅಕ್ಕನ ಸ್ಟ್ರೀಮ್ ಅಂತ ನಡೀತಾ ಇದೆ. ಯಾವಾಗ ಅಂದರೆ ನಾಳೆ, ಅಂದರೆ ಶುಕ್ರವಾರ. ಅದಕ್ಕೆ BTS ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿ ಸಾಮಾನೆಲ್ಲ ಸಾಕ್ಸೋದು ಎಲ್ಲಿ ಅಂದರೆ ದೇವಸ್ಥಾನ ಅನ್ನೋಕ್ಕೂ ಆಗೋಲ್ಲ, ಚೌಟ್ರಿ ಅನ್ನೋಕ್ಕೂ ಆಗೋಲ್ಲ. ತೋರಿಸ್ತೀನಿ ಅಲ್ಲೋದ್ಮೇಲೆ. ಅಲ್ಲಿಗೆ ಈ ಲಗೇಜ್ಗಳೆಲ್ಲ ಇಡಬೇಕು. ಸೊ ಬನ್ನಿ ಹೇಗೆಲ್ಲ ಹೋಗ್ತೀವಿ ನೋಡೋಣ. ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ವಿಮಾನ ಹಾಕೊಂತಾರೆ. ನನ್ನ ವಿಮಾನ ಹಾಕೊಂಡೆ ಇಷ್ಟು ಲಗೇಜ್ ಫುಲ್ ಪ್ಯಾಕ್ ಆಗಿದೆ, ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ ಹಿಂದೆ. ಇವಾಗ ನಾವು ಗಾಡೀಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ಗಾಡೀಲಿ ಹೋದರೆ ತುಂಬ ಈಸಿ ಆ್ಯಕ್ಸೆಸ್ ಮಾಡೋಕ್ಕೆ. ಅಂದರೆ ಏನಾದ್ರು ತೊಗೊಂಬರ್ಬೇಕು ಅಂದರೆ ಹಿಂಗೋಗಿ ಹಿಂಗೆ ಬರ್ಬೋದು. ಯಾಕಂದರೆ ನಮ್ಮನೆ ಹತ್ರನೇ ಇರೋದು, ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಹತ್ರನೇ ಇದೆ. ಸೊ ಅದಕ್ಕೆ ಒಂದು ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀವಿ. ಇದವರೆಲ್ಲ ಕಾರಲ್ಲಿ ಬರ್ತಿದ್ದಾರೆ. ಇದೊಂಥರ ಫ್ಯಾಮಿಲಿ ಓರಿಯೆಂಟೆಡ್ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಸೇಮ್ ದೇವಸ್ಥಾನನ ಅಥವಾ ಚೌಟ್ರಿನ ನನಗೂ ಗೊತ್ತಿಲ್ಲ. ಯಾಕಂದರೆ ನಾನು ಹೋಗಿಲ್ಲ, ನಮ್ಮ ಅಪ್ಪ ಅವ್ರು ಹೋಗಿದ್ದಾರೆ, ಬುಕ್ ಮಾಡಿದ್ದಾರೆ, ಬಂದಿದ್ದಾರೆ. ಇವಾಗ ನಾವೆಲ್ಲ ಅಲ್ಲಿ ಹೋಗಿ ಸಾಗಿಸ್ಬೇಕು. ನೋಡಿ ಗೈಸ್, ಇದೇ ದೇವಸ್ಥಾನ, ಅದ್ರ ಒಳಗಿರೋದು ಚೌಟ್ರಿ. ಸೊ ಇಲ್ಲೇ ನಾವು ಮಾಡ್ತಾ ಇರೋದು ಶ್ರೀಮಂತ. ಸೊ ಇಷ್ಟು ಲಗೇಜ್ಗಳೆಲ್ಲ ಅನ್ಲೋಡ್ ಮಾಡಬೇಕು ಅಲ್ಲಿ ಹೋಗಿ. ಚೌಟ್ರಿ ಟೂರ್ ಮಾಡ್ತೀನಿ, ನೋಡ್ಕೊಂಬಿಡಿ. ಇದು ಬಿಫೋರ್ ಆಫ್ಟರು ಬೆಳಗ್ಗೆ ನೋಡ್ತೀರಾ, ನೋಡ್ಬಿಡಿ. ಆರ್ಚ್ ಹಾಕ್ಬಿಡ್ತೀನಿ. ಊಟಕ್ಕೆ ಈ ಥರ. ಮತ್ತು ಒಳಗೆ ಎಂಟ್ರಾದರೆ ನೋಡಿ ಬಾಳೆದೆಲೆ ಒರ್ಜಿನಲ್ಲು ಎಲ್ಲ. ಇವಾಗ ಡೂಪ್ ಬಂದ್ಬಿಟ್ಟು ಒರ್ಜಿನಲ್ ಯಾವುದು ಡೂಪ್ ಯಾವುದು ಗೊತ್ತಾಗಲ್ಲ. ಸೊ ಒರ್ಜಿನಲ್ಲು ಡೆಕೋರೇಟ್ ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಇದೆ ಬಿಫೋರು ಚೇರ್ಗಳು. ಇನ್ನು ಅಲ್ಲಿ ತನಕ ಹೋಗುತ್ತೆ ಚೇರು, ಯಾಕಂದರೆ ಅಷ್ಟು ಜನ ಬರ್ತಾರೆ ನಾಳೆ. ವ್ಲಾಗ್ ಮಾಡೋದೇ ಒಂಥರ ಭಯ ಆಗುತ್ತೆ. ಯಾಕಂದರೆ ಫ್ಯಾಮಿಲಿಗಳ ಜೊತೆ ಮಾಡೋಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ, ಯಾರು ಏನು ಅಂದ್ಕೊತಾರೋ ಅಂತ. ಬಟ್ ನಮಗೆ ಧೈರ್ಯ ಜಾಸ್ತಿ ಅಲ್ವಾ. ಸೊ ಯಾರು ಏನಾರು ಅಂದ್ಕೊಳ್ಳಿ, ನಮಗೆ ನೀವು ನೋಡಬೇಕು ಅಷ್ಟೇ ಮುಖ್ಯ. ಚಿಕ್ಕ ರೂಮ್ ಥರ ಕೊಟ್ಟಿದ್ದಾರೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಸೈಡಿಗೆ ಬರು. ಚಿಕ್ಕ ರೂಮ್ ಥರ ಕೊಟ್ಟಿದ್ದಾರೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ನೋಡಿ ಎಲ್ಲ ಸ್ಟೋರ್ ಇಲ್ಲೇ ಮಾಡ್ತಾಯಿದ್ದೀವಿ. ಬಟ್ ಇದು ನೈಟ್ ಟೈಮ್ ಆಗಿದ್ದರಿಂದ ಅಷ್ಟು ನೀಟಾಗಿ ಕಾಣಿಸಲ್ಲ ಅಂತ ನನ್ನ ಅಭಿಪ್ರಾಯ. ಬೆಳಗ್ಗೆ ಬರೋಣ, ಯಾವ ಥರ ಇರುತ್ತೆ ಎಲ್ಲನೂ ತೋರಿಸ್ತೀನಿ. ಯಾರ್ಯಾರು ಬರ್ತಾರೆ, ಏನೇನಾಗುತ್ತೆ ಎಲ್ಲ ತೋರಿಸ್ಬಿಡೋಣ. ಸೊ ನೋಡೋಕೆ ರೆಡಿಯಾಗಿರಿ. ಇವಾಗ ಹೊರಡ್ತಾ ಇದ್ದೀವಿ ಮನೆ ಕಡೆಗೆ. ನಾಳೆ ಬೆಳಗ್ಗೆ ಒಂದು 5:30 ಹಂಗೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ನ. ಸೊ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ. ಗುಡ್ ಮಾರ್ನಿಂಗ್, ಮತ್ತೊಮ್ಮೆ ಸ್ವಾಗತ. ಬೆಳಂತೂ ಇಂತು 7:20 ಆಗಿದೆ. ನಾವು 5:30 ಅಂದಿದ್ದು, ಲೇಟಾಗಿ ಎಲ್ಲ ಎದ್ದಾಗಿ ಇವಾಗ ರೆಡಿಯಾಗಿದ್ದೀವಿ. ನೋಡಿ ಫುಲ್ ಗೋಲ್ಡು ನೋಡಿ. ಇವಾಗ ಈ ಗೋಲ್ಡ್ ಸೆಟಪ್ಪಲ್ಲಿ ನಾವು ಚೌಟ್ರಿಗೆ ಹೋಗಬೇಕು. ಬನ್ನಿ ಫಸ್ಟು ಇವ್ರ ಮೇಕಪ್ಸ್ ಎಲ್ಲ ಮಾಡ್ತಾಯಿದ್ದಾರೆ, ಹೆಂಗೆಲ್ಲ ಮಾಡ್ಕೊಂಡಿದ್ದಾರೆ ತೋರಿಸ್ತೀನಿ. ನೋಡಿ ನಮ್ಮಮ್ಮ ಫುಲ್ಲು ಜಿಗ್ಚಾಗಾಗ್ಬಿಟ್ಟಿದೆ. ನಾನು ಹೊರಟ್ಬಿಟ್ಟೆ. ಅವ್ರು ಮೇಕಪ್ ಮಾಡಿಸ್ಕೊತಿರ್ಲಿ, ಇನ್ನೂ ಇನ್ನೂ 1 ಅವರ್ 2 ಅವರ್ ಆಗ್ಬೋದು. ನಾವು ಅಲ್ಲೋಗಿ ಏನೇನು ಮಾಡ್ತಿದ್ದಾರೆ, ಹೆಂಗಿದೆ ಎಲ್ಲನೂ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಅಲ್ಲೇ ಹೋಗೋಣ. ಗಾಡೀಲಿ ನಿಲ್ಲಿಸಿ ಬಂದಿದ್ದೀನಿ ಫೈನಲಿ ಚೌಟ್ರಿಗೆ. ಏನಿಲ್ಲ ಅಂದ್ರೂ ಒಂದು ಕಾಫಿ ಇದ್ಬಿಟ್ರೆ ಸಾಕು, ಫುಲ್ಲು ಆ್ಯಕ್ಟಿವ್ ಆಗಿಬಿಡ್ತೀವಿ. ಸೊ ಕಾಫಿನೂ ಕೊಟ್ಟಿದ್ದಾರೆ ನೋಡಿ. ಈ ಥರ ಇದೆ ಡೆಕೋರೇಷನ್ಸು. ಇದೆಲ್ಲ ಅಲ್ಲಿಡ್ತಾರೆ ನೀಟಾಗಿ. ಅದಕ್ಕೆ ಇಲ್ಲೆಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ಅಲ್ಲೋಗಿ ನೀಟಾಗಿ ಇಡೋಕ್ಕೆ ಪ್ಯಾಕಲ್ಲ, ರೆಡಿ ಮಾಡ್ತಾಯಿದ್ದಾರೆ ಅಲ್ಲೋಗಿ ಇಡೋಕ್ಕೆ. ಗೈಸ್ ಕ್ಯಾಮ್ರಾದವರು ಬಂದರು, ಕ್ಯಾಮ್ರಾ ಟೀಮ್ ಅವರು ಬಂದರು. ತಿಂಡಿ ಏನಿದೆ ಫಸ್ಟ್ ನೋಡ್ಕೊಂಬರೋಣ ಬನ್ನಿ. ನೋಡಿ ಹಲ್ವಾಸ್
ಶಾವಿಗೆ ಬಾತ್ ಆ್ಯಂಡ್ ಚಟ್ನಿ. ಸೊ ಇಷ್ಟಿದೆ. ಎಲ್ಲ ತೃಪ್ತಿ ಆದರೂ ಟೇಸ್ಟ್ ಮಾತ್ರ ಅಲ್ಟಿಮೇಟು, ಯಾಕಂದರೆ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇವಾಗ ಟೀ ಕೊಟ್ಟಿದ್ದಾರೆ, ಟೀ ಕುಡಿದು ಸಿಗೋಣ ಮತ್ತೆ. ಈ ಫಂಕ್ಷನಲ್ಲಿ ನಾನು ದೇವ್ರನ್ನ ತೋರಿಸೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗ್ಬರೋಣ ಬನ್ನಿ, ಅಂದರೆ ಪಕ್ಕದ ದೇವಸ್ಥಾನಕ್ಕೆ. ಸೊ ದೇವ್ರನ್ನೇ ತೋರಿಸಿಲ್ಲ ನಾನು, ಸುಮ್ಮನೆ ಇಲ್ಲೆಲ್ಲ ತೋರಿಸಿದ್ದೆ. ನೋಡಿ ಯಾವ ಥರ ಇದೆ ನಮ್ಮ ಅದನ್ನೆಲ್ಲ ಇವೆಂಟ್ ಚೆನ್ನಾಗಿ ಮಾಡಿಕೊಟ್ಟಿದ್ದೀವರು. ಸೊ ಥ್ಯಾಂಕ್ ಯು, ಚೆನ್ನಾಗಿ ಬಂದಿದೆ. ಸೊ ಔಟ್ಫಿಟ್ ಸಗದಾಗಿ ಕೊಟ್ಟಿದ್ದೀರಾ, ಇನ್ನೂ ಮಾಡಿಕೊಡಿ, ಇನ್ನೂ ನಾಮಕರಣ ಎಲ್ಲ ಇದೆ. ಸರಿ ಥ್ಯಾಂಕ್ ಯು. ಯಾಕಂದರೆ ಇದೆಲ್ಲ ಜೋಡಿಸ್ಕೊಟ್ಟಿದ್ದೆ ಅವರು, ಚೆನ್ನಾಗಿದೆಯಲ್ಲ ನೋಡೋಕ್ಕೆ. ಸೊ ಒಳ್ಳೆ ಲುಕ್ ಇದೆ. ಐಸ್ ನೋಡಿ, ನಮ್ಮ ಅಕ್ಕ ಏಷ್ಯನ್ ಪೇಂಟ್ಸ್ ಹಾಕೊಂಬಂದಿದ್ದಾರೆ ಇವತ್ತು. ಗೈಸ್ ಎಂಟ್ರಿ ತೊಗೊತಾ ಇದ್ದಾರೆ. ಅಲ್ಲೇ ಅವ್ರು ವಿಡಿಯೋ ತೆಗಿತಾರೆ, ನಾವು ಬ್ಲಾಗಲ್ಲಿ ಹಾಕಿ BTS ಹಿಂಗೆಲ್ಲ ಮಾಡ್ತಾರೆ ನೋಡಿ ಫೋಟೋಗ್ರಾಫರ್ಸ್. ನಮಸ್ಕಾರ ಮಾಡಿ ಹಂಗೆ ಅಷ್ಟೇ. ಶ್ರೀಮಂತ ಅಷ್ಟೇ ಅಲ್ಲದೆ ಮಾಮ್ ಟು ಬಿ ಕೂಡ ಇಟ್ಕೊಂಡಿದ್ದೀವಿ. ಬಟ್ ಅವಳಿಗೆ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಡೆಕೋರೇಟ್ ಮಾಡೋಕ್ಕೆ ಹೋಗಬೇಕು. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಇನ್ನೂ 11 ಗಂಟೆ. ನಾವು ಹೋಗ್ಬೇಕಾಗಿರೋದು ಒಂದು 4 ಗಂಟೆ 4:15 ಹಂಗೆ ಹೋಗಿ ನಾವು ಮನೆಗೆ ಹೋಗಿ ಡೆಕೋರೇಟ್ ಎಲ್ಲ ಮಾಡಿ ಆಮೇಲೆ ಅವಳನ್ನ ಕರೆಸ್ಕೊಂಡು ಕೇಕ್ ಕಟ್ಟೆಲ್ಲ ಕಟ್ ಮಾಡಿಸಿ ಫುಲ್ ಗ್ರ್ಯಾಂಡಾಗಿ ಮಾಡಬೇಕು. ನೋಡೋಣ, ಇವರೇ ಎಲ್ಲ ಸಪೋರ್ಟರ್ಸು, ಹೆಲ್ಪ್ ಮಾಡಬೇಕು ಇವರೇ ಮನೆಗೆ ಬಂದು. ಸೊ ನೋಡೋಣ. ಆಫ್ಟರ್ 1:15 ನಾವು ಊಟಕ್ಕೆ ಕೂತ್ಕೊತಾ ಇದ್ದೀವಿ. ನೋಡಿ ಎಲ್ಲ ಕೂತಿದ್ದಾರೆ ನೋಡಿ. ಸ್ಪೆಷಲ್ ಇವ್ರಿಗೆ ಕೂಡ ಮಾತ್ರ ಸ್ಪೆಷಲ್ ಊಟ. ಅಲ್ಲೆಲ್ಲೂ ಜಾಗ ಇಲ್ಲ ಅಂತ ನಾವು ಸಪ್ರೇಟಾಗಿ ಇಲ್ಲಿ ಹಾಕ್ಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ. ಒಂದು ಟೇಬಲ್ ಇಟ್ಟಿದ್ರು, ನೀರು ಇಟ್ಕೊಂಡು ನಾವೆಲ್ಲ ಕೂತ್ಕೊಂಡ್ಬಿಟ್ಟಿದ್ದೀವಿ ಇಲ್ಲೇ ಹಾಕ್ಸ್ಕೊಂಡು. ಯಾಕಂದರೆ ಅಷ್ಟು ಜನ ಇದ್ದಾರೆ, ಫುಲ್ ಹೌಸ್ಫುಲ್ ಆಗಿದೆ. ಹೇಗಿದ್ದೆ ನಿನ್ನ ಶ್ರೀಮಂತ? ತಿಂತಾ ಇದ್ದೀನಿರಾ, ಚೆನ್ನಾಗಿತ್ತು. ಫುಲ್ ಅರ್ಜೆಂಟಲ್ಲಿ ಇದ್ದಾರೆ. ನಿಮ್ಗೆ ಅನಿಸ್ತು ಹೇಳಿ, ನೀವೇ ಹೇಳಿ. ನನಗೇನು ಅನಿಸ್ತಾ ಇಲ್ಲ, ಬೇಗ ಮುಗಿಸ್ಕೊಟ್ಟು ಅವ್ರಿಗೆ ರೆಸ್ಟ್ ಕೊಟ್ಟರೆ ಸಾಕು. ನೋಡಿ ಎಂಥ ಕನ್ಸರ್ನ್. ಮತ್ತೆ ಬೆಳಿಗ್ಗೆಂತ ಸಕ್ಕತ್ತಾಗಿ ಇವೆಂಟ್ಸ್ ಮಾಡ್ಬಿಟ್ರಿ. ಥ್ಯಾಂಕ್ ಯು. ನಮ್ಮ ಕರ್ತವ್ಯ ಅದು. ಒಪ್ತೆ ಕಡೆಯ ಒಪ್ತೆ. ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗೋದು ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಲಾಸ್ಟ್ ಕ್ಲಿಪ್ಪು ತೊಗೊತಾ ಇದ್ದಾರೆ ವೀಡಿಯೋಗಳಿಗೆ. ಕ್ಯಾಂಡಿಡ್ ವೀಡಿಯೋಸ್, ಕ್ಯಾಂಡಿಡ್ ಫೋಟೋಸ್ ಎಲ್ಲ ತೆಗೆದುಕೊಟ್ಟಿದ್ದಾರೆ. ಸೊ ಇವ್ರಿಗೂ ಥ್ಯಾಂಕ್ ಯು. ಈ ವ್ಲಾಗ್ ಮುಗಿಸಲ್ಲ, ಈ ಪಾರ್ಟಿನ ಮುಗಿಸ್ತಾ ಇದ್ದೀನಿ. ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮ ಮನೆಗೆ. ಯಾಕಂದರೆ ಮಾಮ್ ಟು ಬಿ ಇಟ್ಕೊಂಡಿರೋದ್ರಿಂದ ಡೆಕೋರೇಷನ್ಸ್ ಮಾಡಬೇಕಾಗಿತ್ತು. ಆ್ಯಂಡ್ ಆಗಲೇ ಹೇಳ್ದಂಗೆ ನಮ್ಮ ಕಸಿನ್ಸ್ ಎಲ್ಲ ಸಪೋರ್ಟ್ ಮಾಡೋದ್ರಿಂದ ಈ ಒಳ್ಳೆ ಬ್ಯಾಕ್ ಡ್ರಾಪ್ ಬಂದಿತ್ತು. ಆ ವ್ಲಾಗ್ನ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಅಷ್ಟೇ.